Hi friends, welcome to KK National Academy. Good evening all my dear friends. Today we are going to discuss about English literature for HSTR and Christ. ಸೊ ಇವತ್ತು ನಾವು ನಮ್ಮ KK ನ್ಯಾಷನಲ್ ಅಕಾಡೆಮಿ ವತಿಯಿಂದ HSTR ಮತ್ತು ಕ್ರೈಸ್ಟ್ಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ಲಿಟ್ರೇಚರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ ಸ್ನೇಹಿತರೆ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಅವರು ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈಗ HSTR ಆಗಿರ್ಬೋದು, ಕ್ರೈಸ್ ಆಗಿರ್ಬೋದು. ಸೊ ಪೇಪರ್ ಟೂಗೆ ಇಂಗ್ಲೀಷ್ ಲಿಟ್ರೇಚರ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಇಂಗ್ಲೀಷ್ ಲಿಟ್ರೇಚರು ಎಷ್ಟು ಕ್ವಶನ್ ರೈಸ್ ಆಗುತ್ತೆ? ಸುಮಾರು ಲಿಟ್ರೇಚರ್ ಮೇಲೆ 25 ಕ್ವಶನ್ ರೈಸ್ ಆಗುತ್ತೆ. HSTRಗೂ ಆ್ಯಸ್ ಇಟ್ ಈಸು ಮತ್ತು ಕ್ರೈಸ್ಗೂ ಕೂಡ ಅಷ್ಟೇ ರೈಸ್ ಆಗೋ ಚಾನ್ಸಸ್ ಇದೆ. ಆಗಿದೆ ಆಲ್ರೆಡಿ, ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಆಲ್ರೆಡಿ ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಮ್ಮ KK ನ್ಯಾಷನಲ್ ಅಕಾಡೆಮಿಯಿಂದ. ಯಾರಿಗೆಲ್ಲ ಇದು KK ನ್ಯಾಷನಲ್ ಅಕಾಡೆಮಿ ನಮ್ಮ ಆ್ಯಪ್ ಇದೆ, ಅಲ್ಲಿ ಡೌನ್ಲೋಡ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿ ಯಾವ ರೀತಿ ಕ್ವಶನ್ ರೈಸ್ ಆಗಿದೆ ಅಂತೇಳ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನೋಟ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಯಾರಿಗೆಲ್ಲ ನೀಡಿದೆ, ನಮ್ಮ KK ನ್ಯಾಷನಲ್ ಅಕಾಡೆಮಿ ಆ್ಯಪ್ ಇದೆ, ಅದೇ ರೀತಿಯಾಗಿ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಜಾಯಿನ್ ಆಗ್ಬೋದು ಸ್ನೇಹಿತರೆ. ಯಾರಿಗೂ ಒತ್ತಾಯ ಇಲ್ಲ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು, ಏನು ಸಮಸ್ಯೆ ಇಲ್ಲ. ಅದೇ ರೀತಿಯಾಗಿ ಇಂಗ್ಲೀಷ್ ಲಿಟ್ರೇಚರಿಗೆ ಸಂಬಂಧಿಸಿದಂತೆ ಕ್ರೈಸ್ಟ್ಗೂ ಮತ್ತು HSTRಗೂ ನಮ್ಮ ಪೇಯ್ಡ್ ಕ್ಲಾಸ್ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲಿ ನಿಮಗೆ ಕೇವಲ 1500 ರುಪೀಸ್ ನಾವು ಫೀಸ್ ಇಡ್ತಾ ಇದ್ದೀವಿ. 1500 ರುಪೀಸು. ಯಾರೆಲ್ಲ ನೀವು ಜಾಯಿನ್ ಆಗ್ತಿರಲ್ಲ ಅವರಿಗೆಲ್ಲ ಒಳ್ಳೆ ನೋಟ್ಸ್ ಕೂಡ ಕೊಡುವ ವ್ಯವಸ್ಥೆ ಮಾಡ್ತೀವಿ. 99% ಕ್ವಾಲಿಟಿ ನೋಟ್ಸ್ ಕೊಡುವ ವ್ಯವಸ್ಥೆ ನಾವು ಕೂಡ ಮಾಡಿದ್ದೀವಿ. ಬಟ್ ಆ್ಯಸ್ ಪರ್ ನ್ಯೂ ಸಿಲೆಬಸ್, ಅಂದರೆ ಆಲ್ರೆಡಿ ಸಿಲೆಬಸ್ ಪ್ರಕಾರ ನೋಟ್ಸ್ ರೆಡಿಯಾಗಿದ್ದಿದೆ, ಆದರೆ ನಾವು ಅಪ್ಲೋಡ್ ಮಾಡಿಲ್ಲ. ಬಟ್ ಇನ್ನೇನು ವೇಟಿಂಗ್ ಫಾರ್ ನ್ಯೂ ಸಿಲೆಬಸ್ ಕ್ರೈಸ್ ಸೆಕೆಂಡ್ ಪೇಪರ್. ನಾವು ಸೆಕೆಂಡ್ ಪೇಪರ್ ವೇಟ್ ಮಾಡ್ತಾ ಇದ್ದೀವಿ. ಎದಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಇರ್ತಕ್ಕಂಥ ಸಿಲೆಬಸ್ ಯಾವ ರೀತಿ ಇರುತ್ತಲ್ಲ ಅದ್ರ ಮೇಲೆ ನಾವು ಕ್ವಶನ್ ಯಾವ ರೀತಿ ಬರ್ತವೆ, ನೋಟ್ಸ್ ಯಾವ ರೀತಿ ರೆಡಿ ಮಾಡ್ಬೇಕಂತೇಳ್ಬಿಟ್ಟು ನಾವು ಅಪ್ಲೋಡ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸ್ನೇಹಿತರೆ. ಓಕೆ, ಯಾರೆಲ್ಲ ನಮ್ಮ ಚಾನಲನ್ನು ಮತ್ತೊಮ್ಮೆ ವೀಕ್ಷಣೆ ಮಾಡ್ತಿದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಟುಡೇ ಎನ್ ಅಸ್ಟ್ರಾಲಜರ್ಸ್ ಡೇ ರಿಟನ್ ಬೈ RK ನಾರಾಯಣ್. ಸೊ ಇದು ಮೇನ್ ಟಾಪಿಕ್. ಇದ್ರ ಮೇಲೆ 3 ಕ್ವಶನ್ ಇರ್ತವೆ, 3 ಕ್ವಶನ್ ಇರ್ತವೆ ಸ್ನೇಹಿತರೆ. ಆ್ಯಂಡ್ ಅಸ್ಟ್ರಾಲಜರ್ಸ್ ಡೇ ಮೇಲೆ 3 ಕ್ವಶನ್ ರೈಸ್ ಆಗುತ್ತೆ. ಆಲ್ರೆಡಿ ರೈಸ್ ಆಗಿದೆ. ಆ ಕ್ವಶನ್ ಯಾವ ರೀತಿ ರೈಸ್ ಆಗಿದೆ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ನೋಡಿ, ಮುಂದೆ ರಿಟನ್ ಬೈ RK ನಾರಾಯಣ್. ಸೊ ಆಲ್ರೆಡಿ ರೈಸ್ಡ್ ಕ್ವಶನ್ಸ್. ಸೊ ಲುಕ್, ಇಲ್ಲಿ ಅಸ್ಟ್ರಾಲಜರ್ಸ್ ಡೇ ಮೇಲೆ ಕ್ವಶನ್ ಯಾವ ರೀತಿ ರೈಸ್ ಆಗ್ತಾವೆ ಅನ್ನೋದಕ್ಕೆ ಇಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಕ್ವಶನ್ ರೈಸ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನೇ ಇಲ್ಲಿ 2015ರಲ್ಲಿ ನಡೆದಿರ್ತಕ್ಕಂಥ HSTRಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಆಸ್ಕ್ಡ್ ಕ್ವಶನ್ಸ್. ಸೊ ಲುಕ್, ದ ಅಸ್ಟ್ರಾಲಜರ್ಸ್ ಆಸ್ಕ್ಡ್ ದ ಕಸ್ಟಮರ್ ಟು ಸಿಟ್ ಡೌನ್ ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ರೈಸ್ ನೋಡಿ ಹೇಗೆ ಕೇಳಿದಾನೆ. ಟೋಟಲ್ ಆಗಿ ಸ್ನೇಹಿತರೆ, ಫ್ರೆಂಡ್ಸ್, ಡೀಟೇಲ್ ಆಗಿ ಓದಿದರೆ ಮಾತ್ರ ಅರ್ಥ ಆಗುತ್ತೆ. ಅದನ್ನು ತೇರಿ ಓದಬೇಕು ಫಸ್ಟು. ಆನಂತರ ಕ್ವಶನ್ ಯಾವ ರೀತಿ ರೈಸ್ ಆಗ್ತಾವೆ ಅನ್ನೋದು ನಾವು ಅನಾಲಿಸಿಸ್ ಮಾಡಿದಾಗ ಮಾತ್ರ ಡೀಟೇಲ್ ಆಗಿ ನಮಗೆ ಅಲ್ಲಿರ್ತಕ್ಕಂಥ ಸಮರಿ ಅರ್ಥ ಆಗ್ತದೆ. ದ ಅಸ್ಟ್ರಾಲಜರ್ಸ್ ಆಸ್ಕ್ಡ್ ದ ಕಸ್ಟಮರ್ ಟು ಸಿಟ್ ಡೌನ್ ಬಿಕಾಸ್ ಇಲ್ಲಿ ಕ್ವಶನ್ ಇಷ್ಟೇ, ಜ್ಯೋತಿಷಿಯು ಗ್ರಾಹಕರನ್ನು ಕುಳಿತುಕೊಳ್ಳಲು ಹೇಳ್ತಾನೆ, ಯಾಕೆ ಹೇಳ್ತಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆನ್ಸರು ಅಲ್ಲಿ ನಾವು ನೋಡಬೇಕು, ಅಲ್ಲಿ ಥಿಯರಿ ಆದಾಗ ಅರ್ಥ ಆಗುತ್ತಾ. ಸೆನ್ಸ್ಡ್ ಎ ಪಾಸಿಬಲ್ ಕ್ಲೈಂಟ್, ಸರಿಯಾದಂಥ ಉತ್ತರ ನೋಡಿ. ಸೆನ್ಸ್ಡ್ ಎ ಪಾಸಿಬಲ್ ಕ್ಲೈಂಟ್ ಅಂದರೆ ಇಲ್ಲಿ ತಮ್ಮ ಏನಾಗಿರುತ್ತಂತಂದ್ರೆ ಸಂಭಾವ್ಯ ಕ್ಲೈಂಟನ್ನು ಗ್ರಹಿಸಲು, ಅಂದರೆ ಅಲ್ಲಿ ತನಗೆ ಅವಶ್ಯಕತೆ ಇರುತ್ತೆ, ಅಲ್ಲಿ ತನಗೆ ಒಂದು ಹಣದ ಅವಶ್ಯಕತೆ ಇರುತ್ತೆ, ಅವ್ರನ್ನ ಮನವೊಲಿಸಿ ಅಟ್ರಾಕ್ಟಿವ್ ಮಾಡಿ ಅವ್ರನ್ನ ಕುಳಿತುಕೊಳ್ಳಲು ಹೇಳ್ತಾ ಇರ್ತಾನೆ. ಸರಿಯಾದಂಥ ಉತ್ತರ 3ನೇದು ಸ್ನೇಹಿತರೆ. ಇಲ್ಲಿ ಇದು ಕ್ವಶನ್ ರೈಸ್ ಆಗಿರೋದು 2015ರಲ್ಲಿ. ಎವ್ರಿ ಈವ್ನಿಂಗ್ ದ ಅಸ್ಟ್ರಾಲಜರ್ಸ್ ಪ್ಯಾಕ್ಡ್ ಅಪ್ ವೆನ್. ಸೊ ಲುಕ್ ಹಿಯರ್, ಎವ್ರಿ ಈವ್ನಿಂಗ್ ದ ಅಸ್ಟ್ರಾಲಜರ್ಸ್ ಪ್ಯಾಕ್ಡ್ ಅಪ್ ವೆನ್ ಅಂದರೆ ಪ್ರತಿದಿನ ಸಂಜೆ ಜ್ಯೋತಿಷನು ಯಾವಾಗ ಪ್ಯಾಕಪ್ ಮಾಡ್ತಾನೆ, ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾನೆ ಅಂತ ಕ್ವಶನ್ ಕೇಳಿದಂಗೆ. ಸೊ ಇಲ್ಲಿ ಅದು ನಾನು ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ, ಅದನ್ನು ಕ್ಲಿಯರಾಗಿ ಓದಿದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ.
ಸೊ ಡೀಟೇಲಾಗಿ ಒಳ್ಳೆಯ ಒಂದು ನೋವೆಲ್ ಅಂತಲೇ ಹೇಳ್ಬೋದು. ಇದು ಒಳ್ಳೆಯ ಒಂದು ಸಮರಿ ಚೆನ್ನಾಗಿದೆ. ಸೊ ದ ಗ್ರೌಂಡ್ ನಟ್ ಸೇಲರ್ ಫ್ಯಾಕ್ಟ್ ಆಫ್ಟರ್ ಅಸ್ಟ್ರಾಲಜರ್ಸ್ ಫ್ಯಾಕ್ಟ್. ಇಲ್ಲಿ ನೋಡಿ, ಅಸ್ಟ್ರಾಲಜರ್ಸ್ ಯಾವಾಗ ಕ್ಲೋಸ್ ಮಾಡ್ಕೋತಾನೆ ಅಂತಂದ್ರಾಗ ಅಲ್ಲಿ ಕಡಲೆಕಾಯಿ ಮಾರಾಟಗಾರರು ಅಲ್ಲಿ ಆಲ್ರೆಡಿ ಅವನು ಎಲ್ಲಿ ಕುಂತಿರ್ತಾನೆ ಎಲ್ಲ ಡೀಟೇಲು ಇದೆ. ಹುಣಸೆ ಮರದ ಕೆಳಗೆ ಕುಂತಿರ್ತಾನೆ, ಯಾಕೆ ಕುಂತಿರ್ತಾನೆ, ಎಲ್ಲ ಡೀಟೇಲ್ ನಾನು ಸಮರಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಆ ಸಮರಿ ನಿಮಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಹೆಂಗೆ ಅಂತೇಳಿ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಅವಾಗ. ಓಕೆನಾ ಸ್ನೇಹಿತರೆ? ಸೊ ಲುಕ್ ಏರ್ ದ ಗ್ರೌಂಡ್ ನಟ್ ಸೇಲರ್ ಫ್ಯಾಕ್ಟ್ ಆಫ್ಟರ್. ಓಕೆ, ಯಾರಂದರೆ ಕಡಲೆಕಾಯಿ ಮಾರಾಟಗಾರ ತನ್ನ ಎಲ್ಲವನ್ನು ಪ್ಯಾಕ್ ಮಾಡಿದ ನಂತರ ಇವನು ಪ್ಯಾಕ್ ಮಾಡ್ತಾನೆ ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿ ಕ್ವಶನ್ ರೈಸ್ ಆಗ್ತಾವೆ ಅಂತ 30 ಕ್ವಶನ್ MCQ ಕ್ವಶನ್ ಕೇಳಿದ್ದೀನಿ. ಸೊ ಲುಕ್ ಏರ್, ಫಸ್ಟ್ ಒಂದು ಕ್ವಶನ್, ಹೂ ಇಸ್ ದ ಆಥರ್ ಆಫ್ ಅಸ್ಟ್ರಾಲಜರ್ಸ್ ಡೇ. ಸೊ ಫಸ್ಟ್ ಕ್ವಶನ್ ಅದು ರೈಸ್ ಆಗಿರ್ತಕ್ಕಂಥ ಕ್ವಶನ್ 2015. ನೆಕ್ಸ್ಟ್ ಕ್ವಶನ್ ಮತ್ತೆ ರೈಸ್ ಮಾಡ್ತೀನಿ. ಹೂ ಈಸ್ ದ ಆಥರ್ ಆಫ್ ಆ್ಯನ್ ಅಸ್ಟ್ರಾಲಜರ್ಸ್ ಡೇ. ಅಸ್ಟ್ರಾಲಜರ್ಸ್ ಡೇ ಎಂಬ ಒಂದು ಇದು ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದಾಗ R.K. ನಾರಾಯಣ್, ರಿಟನ್ ಬೈ R.K. ನಾರಾಯಣ್. ಸೊ ವೇರ್ ಇಟ್ ದ ಅಸ್ಟ್ರಾಲಜರ್ಸ್ ಯೂಸಲಿ ಸಿಟ್. ಸೊ ಈಗ ಹೇಳಿದೆ ನೋಡಿ, ಜ್ಯೋತಿಷ್ಯ ಸಾಮಾನ್ಯವಾಗಿ ಎಲ್ಲಿ ಕುಳಿತುಕೊಳ್ತಿದ್ದ ಅಂತ, ಇನ್ ದ ಮಾರ್ಕೆಟ್ ಸ್ಕ್ವೈರ್. ಸೊ ನೋಡಿ, ಮಾರ್ಕೆಟಿನ ಒಂದು ಚೌಕಟ್ಟಿನಲ್ಲಿ, ಸರ್ಕಲ್ ಅಂತೀವಲ್ಲ, ಅಲ್ಲಿ ಕುಳಿತುಕೊಳ್ತಾ ಇದ್ದ. ಕ್ವಶನ್ ರೈಸ್ ಆಗ್ತದ್ರಿ, ಹೇಗಾದರೂ ರೈಸ್ ಮಾಡ್ಬೋದು ಕ್ವಶನ್. ವೇರ್ ಇಟ್ ದ ಅಸ್ಟ್ರಾಲಜರ್ಸ್ ಯೂಸಲಿ ಸಿಟ್, ಎಲ್ಲಿ ಕುಳಿತುಕೊಳ್ತಾ ಇದ್ದ ಅಂದರೆ ಇನ್ ದ ಮಾರ್ಕೆಟ್ ಸ್ಕ್ವೈರಲ್ಲಿ ಕುಳಿತುಕೊಳ್ತಾ ಇದ್ದ. ಸೊ ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಗೇವ್ ಅಸ್ಟ್ರಾಲಜರ್ಸ್ ಎನ್ ಇಂಪ್ರೆಸಿವ್ ಲುಕ್. ನೋಡಿ, ವಾಟ್ ಗೇವ್ ದ ಅಸ್ಟ್ರಾಲಜರ್ಸ್ ಎನ್ ಇಂಪ್ರೆಸಿವ್ ಲುಕ್. ನೋಡಿ, ಅವರ ಒಂದು ಪ್ರಭಾವಶಾಲಿಯಾಗಿ ನೋಟ ಜ್ಯೋತಿಷನಿಗೆ ಹೇಗೆ ಕಾರಣವಾಯಿತು, ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ವಾಟ್ ಗೇವ್ ಅಸ್ಟ್ರಾಲಜರ್ಸ್ ಆ್ಯನ್ ಇಂಪ್ರೆಸಿವ್ ಲುಕ್. ಜ್ಯೋತಿಷಿಗೆ ಪ್ರಭಾವಶಾಲಿ ನೋಟ ಅಂದರೆ ದೃಷ್ಟಿ ನೋಟ, ಅದನ್ನು ನೋಡಲು ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಕಾರಣ ಅಂತ. ಸೊ ಲುಕ್ ಹಿಯರ್, ಟರ್ಬನ್ ಅಂಡ್ ಸ್ಯಾಕ್ರಿಡ್ ಆ್ಯಶ್ is ರೈಟ್ ಆನ್ಸರ್. ದಿಸ್ ಈಸ್ ರೈಟ್ ಆನ್ಸರ್. ಅಂದರೆ ಇಲ್ಲಿ ಪೇಟ ಮತ್ತು ಪವಿತ್ರ ಬೂದಿ, ಅವನು ತಲೆಗೆ ಒಂದು ಪೇಟ ಹಾಕ್ಕೊಂಡಿರ್ತಾನೆ, ಅದು ಕಲರ್ ನಿಮಗೆ ಸಮರಿಯಲ್ಲಿ ಇದೆ. ಆ್ಯಂಡ್ ಸ್ಕ್ಯಾಡ್ ಆ್ಯಶ್ ಅಂದರೆ ವಿಭೂತಿ ಬಡ್ಕೊಂಡಿರ್ತಾನೆ, ಮನೆಗೆ ವಿಭೂತಿ ವಿಭೂತಿ ಬಡ್ಕೊಂಡಿರ್ತಾನಲ್ಲ, ಅದವನಿಗೆ ನೋಟಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್, ವಾಟ್ ವಾಸ್ ಈಸ್ ರಿಯಲಿ ಪ್ರೊಫೆಷನ್. ಸೊ ನೋಡಿ ಹೆಂಗೆ ಇದೆ, ವಾಟ್ ವಾಸ್ ಈಸ್ ರಿಯಲ್ ಪ್ರೊಫೆಷನ್, ಅವನ ನಿಜವಾದ ವೃತ್ತಿ ಏನಾಗಿತ್ತು. ಸೊ ನೋಡಿ, ಜೀನಿಯಸ್ ಅಸ್ಟ್ರಾಲಜರ್ಸ್, ಟೀಚರ್ಸ್, ಫೇಕ್ ಅಸ್ಟ್ರಾಲಜರ್ಸ್, ಡಾಕ್ಟರ್ ಆಗಬೇಕು. ಜೀನಿಯನ್ ಅಂತ ಬಂದುಬಿಡ್ತಿಲ್ಲಿ. ಸೊ ರಾಂಗ್ ಆನ್ಸರು, ಟೀಚರ್ ರಾಂಗ್ ಆನ್ಸರ್. ಫೇಕ್ ಅಸ್ಟ್ರಾಲಜರ್ಸ್ ಅವನೊಬ್ಬ ಏನಪ್ಪ ಅಂತಂದಾಗ ನಕಲಿ ಜ್ಯೋತಿಷಿ ಆಗಿರ್ತಾನೆ. ಅದು ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಒಳ್ಳೆ ಸ್ಟೋರಿ ಇದೆ. ಸೊ ಅದನ್ನು ಓದ್ಕೊಳ್ರಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, ಹೂ ಡಿಸ್ಟರ್ಬಡ್ ಹಿಮ್ ಆಟ್ ದ ಎಂಡ್. ನೋಡಿರಿ, ಕೊನೆಯಲ್ಲಿ ಅವನಿಗೆ ತೊಂದರೆ ಕೊಟ್ಟವರು ಯಾರಿಗೆ? ಅಸ್ಟ್ರಾಲಜರ್ಸಿಗೆ ಒಬ್ಬ ವ್ಯಕ್ತಿ ತೊಂದರೆ ಕೊಡ್ತಾನೆ, ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ. ಅವು ಯಾರು ಅಂತ ಕೇಳಿದರೆ ಗುರು ನಾಯಕ್. ಸೊ ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಮೇನ್ ಕ್ಯಾರೆಕ್ಟರ್ ಅಸ್ಟ್ರಾಲಜರ್ಸ್ ಆ್ಯಂಡ್ ಗುರು ನಾಯಕ್ ಆ್ಯಂಡ್ ಈಸ್ ವೈಫ್. ಸೊ ಅಸ್ಟ್ರಾಲಜರ್ಸ್ಗೆ ಡಿಸ್ಟರ್ಬ್ ಮಾಡಿದವರು ಯಾರಂದರೆ ಗುರು ನಾಯಕ್. ಇವನೊಬ್ಬ ಅವನು ಸರ್ಚ್ ಮಾಡ್ತಾ ಇರ್ತಾನೆ, ಯಾರನ್ನೆಂದರೆ ಇವನ್ನ ಕೊಲೆ ಮಾಡಿರ್ತಾರೆ ಸ್ಟಾರ್ಟಿಂಗು. ಆ ಮರ್ಡರ್ ಅಟೆಂಪ್ಟ್ ಮಾಡಿರ್ತಾನೆ ಯಾರಂದರೆ ಅಸ್ಟ್ರಾಲಜರ್ಸ್. ಗುರು ನಾಯಕನ ಮರ್ಡರ್ ಅಟೆಂಪ್ಟ್ ಮಾಡಿರ್ತಾನೆ, ಆದರೆ ಅವನನ್ನು ದೊಡ್ಡ ಬಾವಿಯಿಂದ ತಳ್ಳಿಬಿಟ್ಟಿರ್ತಾನೆ. ಅವನು ಸತ್ತನಂತೇಳ್ಬಿಟ್ಟು ಫೇಕ್ ಅಸ್ಟ್ರಾಲಜರ್ಸ್ ಆಗಿಬಿಟ್ಟಿರ್ತಾನೆ. ತಾನು ಊರು ಬಿಟ್ಟು ಹೊರಗೆ ಬರ್ತಾನೆ, ದೂರ ಬಂದಿರ್ತಾನೆ. ಆ ಮೂಮೆಂಟಲ್ಲಿ ಇವನು ಯಾರೋ ರೋಡಲ್ಲಿ ಹೋಗೋರು ನೋಡಿಬಿಟ್ಟು ಇವನು ರಕ್ಷಣೆ ಮಾಡಿರ್ತಾರೆ. ನಂತರ ಇವನೇನು ಮಾಡ್ತಾನೆ, ತನ್ನನ್ನು ಮರ್ಡರ್ ಮಾಡಲು ಪ್ರಯತ್ನ ಪಟ್ಟ ವ್ಯಕ್ತಿಯನ್ನು ಸರ್ಚ್ ಮಾಡ್ತಾ ಇರ್ತಾನೆ. ಕೊನೆಗೆ ಇಬ್ಬರು ಮುಖಾಮುಖಿ ಭೇಟಿ ಆಗ್ತಾರೆ. ಅದು ಮುಂದೆ ಏನಾಗುತ್ತೆ ರಿಯಲಿ ಸ್ಟೋರಿ ನೀವು ಹೋದ್ರೆ ಗೊತ್ತಾಗುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಲುಕ್ ಹಿಯರ್ ದಿಸ್ ಕ್ವಶನ್ಸ್. ಗುರು ನಾಯಕ್ ವಾಂಟೆಡ್ ಟು ನೋ. ಸೊ
ಗುರುನಾಯಕನಿಗೆ ಏನು ತಿಳಿದುಕೊಳ್ಳಲು ಬಯಸಿದ್ದ? ಗುರುನಾಯಕ್ ಏನಾದರೂ ತಿಳಿದುಕೊಳ್ಳಲು ಬಯಸಿದ್ನಾ? ಏನು ಬಯಸಿದ್ನಂದರೆ ಹೂ ಅಟ್ಯಾಕ್ಡ್ ಹಿಮ್, ಅವನನ್ನು ಯಾರು ಅಟ್ಯಾಕ್ ಮಾಡಿದ್ರು, ಅವನನ್ನು ಕೊಲೆ ಮಾಡಲು ಪ್ರಯತ್ನ ಮಾಡಿದ್ರು, ಯಾರು ಮಾಡಿದ್ರು ಅದನ್ನು ತಿಳ್ಕೊಳ್ಳೋಕ್ಕೆ ಅವನು ಬಯಸಿರ್ತಾನೆ ಕೊನೆಯಲ್ಲಿ. ಸರಿ ಅಂತ ಉತ್ತರ ಹೂ ಅಟ್ಯಾಕ್ಡ್ ಹಿಮ್, ಅವನನ್ನು ಯಾರು ಅಟ್ಯಾಕ್ ಮಾಡಲು ಬಯಸಿದ್ರು ಅದನ್ನು ಅವ್ರನ್ನ ಹುಡುಕ್ತಾ ಇರ್ತಾನೆ. ಓಕೆನಾ. ವೈ ಡಿಡ್ ಅಸ್ಟ್ರಾಲಜರ್ಸ್ ರಿಕಾಗ್ನೈಸ್ ಹಿಮ್? ನೋಡ್ರಿ, ಜ್ಯೋತಿಷ್ಯ ಅವನನ್ನು ಹೇಗೆ ಗುರುತಿಸಿದ? ಸೊ ನೋಡಿ, ವೈ ಡಿಡ್ ಅಸ್ಟ್ರಾಲಜರ್ಸ್ ರಿಕಾಗ್ನೈಸ್ ಹಿಮ್ ಅಂದರೆ ಇವರು ಒಬ್ಬರನ್ನೊಬ್ಬರು ಮೀಟ್ ಆಗಿರ್ತಾರೆ. ಇಲ್ಲಿ ಗುರುನಾಯಕ್ ಅದನ್ನೆಲ್ಲ ಜ್ಯೋತಿಷ್ಯ ಅಂದರೆ ಅಸ್ಟ್ರಾಲಜರ್ಸ್ನ ಐಡೆಂಟಿಫೈ ಮಾಡಿರಲ್ಲ, ಆದರೆ ಅಸ್ಟ್ರಾಲಜರ್ ಏನು ಮಾಡಿರ್ತಾನೆ, ಗುರುನಾಯಕ್ ಇವನೇ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ತಾನೆ. ಸೊ ಟ್ರೈಡ್ ಕಿಲ್ ಹಿಮ್ ಅರ್ಲಿಯರ್. ನೋಡಿರಿ, ಇಲ್ಲಿ ಮೊದಲು ಅವನನ್ನು ಕೊಲ್ಲಲು ಪ್ರಯತ್ನಿಸಿದನು. ಯಾರು? ಅಸ್ಟ್ರಾಲಜರ್ಸ್ ಪ್ರಯತ್ನಿಸಿದ್ದನಲ್ಲ, ಅವನ ಹಾವಭಾವ, ಅವನು ಏನಪ್ಪ ಅಂತಂದಾಗ ಆ್ಯಕ್ಷನ್ ಇರ್ಬೋದು, ಅವನ್ನೆಲ್ಲ ಐಡೆಂಟಿಫೈ ಮಾಡ್ತಾನೆ. ಬಾಡಿ ಲ್ಯಾಂಗ್ವೇಜ್ ಎಲ್ಲ ಐಡೆಂಟಿಫೈ ಮಾಡಿ ಇವನನ್ನೇ ನಾನು ಮರ್ಡರ್ ಮಾಡೋಕ್ಕೆ ಅಟೆಂಪ್ಟ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಗುರುತಿಸ್ತಾನೆ. ಯಾರು? ಇಲ್ಲಿ ಅಸ್ಟ್ರಾಲಜರ್ಸ್. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಹ್ಯಾಡ್ ಅಸ್ಟ್ರಾಲಜರ್ಸ್ ಡನ್ ಇನ್ ಯೂತ್? ಸೊ ಲುಕ್ ಹಿಯರ್, ವಾಟ್ ಹ್ಯಾಡ್ ಅಸ್ಟ್ರಾಲಜರ್ಸ್ ಡನ್ ಇನ್ ಯೂತ್? ಇಲ್ಲಿ ಜ್ಯೋತಿಷ್ಯ ವಯಸ್ಸಿನಲ್ಲಿ ಯೌವನದಲ್ಲಿ ಏನು ಮಾಡಿದ್ದ ಅಂತಂದಾಗ ಇಲ್ಲಿ ನೋಡಿ, ಟ್ರ್ಯಾಪ್ಡ್ ಗುರುನಾಯಕನಿಗೆ ಚಾಕುವಿನಿಂದ ಏನು ಮಾಡಿದ್ದ ಅಂದರೆ ಚುಚ್ಚು ಬಿಟ್ಟಿದ್ದ. ಓಕೆನಾ. ಸೊ ನೆಕ್ಸ್ಟ್, ವೈ ಲಿವ್ ವಿಲೇಜ್? ನೋಡಿ, ಅಸ್ಟ್ರಾಲಜರ್ಸ್ ವೈ ಲಿವ್ ವಿಲೇಜ್ ಅಂದರೆ ಆ ಊರು ಬಿಟ್ಟು ಯಾಕೆ ಹೋಗಿದ್ನ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಥಾಟ್ ಈ ಕಿಲ್ಡ್ ಗುರುನಾಯಕನ ಏನು ಮಾಡಿದ? ಕೊಲೆ ಮಾಡಿದ್ದ. ಗುರುನಾಯಕನ ಕೊಲೆ ಮಾಡಕ್ಕೆ ಹೋಗಿದ್ದ. ಬಟ್ ಏನಾಗುತ್ತೆ ಅಂತಂದರೆ ಅವನು ಸತ್ತಿರಲ್ಲ. ಗುರುನಾಯಕನ ಕೊಲೆ ಮಾಡಲು ಪ್ರಯತ್ನ ಮಾಡಿರ್ತಾನೆ. ಗುರುನಾಯಕ್ ಅವರನ್ನು ಕೊಂದೆನೆಂದು ಬಾಯಿಸಿಬಿಟ್ಟಿರ್ತಾನೆ. ಅವನು ಥಾಟ್ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಅಂದರೆ ಗುರುನಾಯಕ್ ಏನಾಗಿರ್ತಾನೆ? ಡೆತ್ ಆಗಿದ್ದೇನೆ ಅಂತ ತಿಳ್ಕೊಂಬಿಟ್ಟಿರ್ತಾನೆ. ಆದರೆ ಇಲ್ಲಿ ಗುರುನಾಯಕ ಡೆತ್ ಆಗಿರಲ್ಲ. ಸೊ ನೆಕ್ಸ್ಟ್ ಕ್ವಶನ್, ಗುರುನಾಯಕ್ ನೋಡಿ, ಗುರುನಾಯಕ್ ಕ್ಯಾರಿಡ್ ಅಂದರೆ ಗುರುನಾಯಕ ಇಲ್ಲಿ ಏನು ಅಂತಂದಾಗ ಗುರುನಾಯಕರು ಒತ್ತೊಯ್ದದ್ದು ಏನು ಅಂತಂತ ಕೇಳಿದಾಗ ಸಿಗಾರ್ ಅಂತ ಕರಿತೀವಿ. ಸಿಗಾರ್ ಅಲ್ಲಿ ಇದೆ ನಿಮಗೆಲ್ಲ ಕ್ಲಿಯರಾಗಿ. ಅಡ್ವೈಸ್ ಟು ಗುರುನಾಯಕ್, ಗುರುನಾಯಕನ ಸಲಹೆ ಏನಾಗಿತ್ತು? ರಿಟರ್ನ್ ಟು ವಿಲೇಜ್. ಗುರುನಾಯಕ ಒಳ್ಳೆ ಮನೆಗೆ ಹೋಗುವುದಾಗಿತ್ತು. ರಿಟರ್ನ್ ಟು ವಿಲೇಜ್. ಓಕೆ. ಅಲ್ಲಿ ಇಲ್ಲಿ ಇನ್ನೊಂದು ಇಲ್ಲಿದ್ದೇನೆ ಅಸ್ಟ್ರಾಲಜರ್. ಸೊ ಇಲ್ಲಿ ಹೇಳಿರ್ಬೇಕು, ಅಸ್ಟ್ರಾಲಜರ್ ಎಷ್ಟು ಪೇಮೆಂಟ್ ಮಾಡ್ಕೊತೀವಿ, ಪೇಮೆಂಟ್ ಎಷ್ಟಿತ್ತು ಅಂತ ಕೇಳಿದಾಗ ಆ ಒಂದು ಕೇವಲ ಸೊ ನೋಡಿ 8 ಅನ್ನಾಸ್. 8 ಅನ್ನಾಸ್ ಅಂದರೆ 8 ಅಣಿ ಅಂತ ಕರಿತೀವಲ್ಲ, ಅದು 8 ಅನ್ನಾಸ್ ಇತ್ತು. ವೈ ರಿಲೀವ್ಡ್ ನೋಡಿ, ನೋಡಿ ಅಸ್ಟ್ರಾಲಜರ್ ಯಾವಾಗ ಏನಾಗ್ತಾನೆ? ರಿಲೀಫ್ ಆಗ್ತಾನೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಯಾಕೆ ಆಗುತ್ತೆ ಅಂತಂದಾಗ ಗುರುನಾಯಕ ಬದುಕಿದಾನೆ ಅಂತ ಗೊತ್ತಾದಾಗ ಅವನೇನು ಮಾಡ್ತಾನೆ? ಆರಾಮಾಗಿ ರಿಲೀವ್ ಆಗ್ತಾನೆ. ವೈಫ್ ಎಟ್ ಹೋಮ್ ಅಂದರೆ ಕುಕ್ಕಿಂಗ್, ಅಂದರೆ ವೈಫ್ ಎಟ್ ಹೋಮ್ ಮನೆಯಲ್ಲಿ ಏನು ಮಾಡಿರ್ತಾಳೆ ಅಂದರೆ ಕುಕ್ಕಿಂಗ್ ಆಗಿ ವರ್ಕ್ ಮಾಡಿ. ಸ್ವಲ್ಪ ಕ್ವಶನ್ ವೇರಿಯೇಷನ್ ಆಗ್ತಾಯಿದೆ. ಸೊ ಇರಲಿ ನೋಡಿ. ಸೊ ಲಿಕ್ಕೆ ಈ ಕ್ವಶನ್ ಬಿಡಿ. ಟೋಟಲ್ ಸ್ಟೋರಿ ಥೀಮ್ ಏನಿದೆ ಅಂತಂದಾಗ ಸೊ ಲುಕ್ ಕೇರ್ ಫೇಟ್. ಏನಿದೆ ಅಂದರೆ ಒಂದು ವಿಧಿಯಾಟ ಅಂತಲೇ ಹೇಳ್ಬೋದು. ಇದೆ ಅದರಲ್ಲಿ ಪ್ರೆಡಿಕ್ಷನ್ಸ್ ಬೇಸ್ಡ್ ಆನ್ ಭವಿಷ್ಯವಾಣಿ ಆಧರಿಸಿದೆ. ಏನು ಆಧರಿಸಿದೆ ಅಂತಂದಾಗ ಸೊ ಇಲ್ಲಿ ಏನು ಆಧರಿಸಿದೆ ಅಂತಂದಾಗ ಅಬ್ಸರ್ವೇಷನ್, ವೀಕ್ಷಣೆ ಅಂತೇಳಿ ಅನ್ಬೋದು. ಸೆಟ್ಟಿಂಗ್ಸ್ ಏನು ಸೆಟ್ಟಿಂಗ್ಸ್ ಇತ್ತು ಇಲ್ಲಿ ವಿಲೇಜ್, ಇಲ್ಲಿ ಅಸ್ಟ್ರಾಲಜರ್ಸ್ ಮುಂದಂದಾಗ ಬ್ಯುಸಿ ಮಾರ್ಕೆಟ್ ಅಂದರೆ ಒಂದು ಕ್ರೌಡ್ ಆದ ಮಾರ್ಕೆಟು ಒಳಗೊಂಡಿತ್ತು ಅಂತ ನಾವಿಲ್ಲಿ ಹೇಳ್ಬೋದು. 4 ಹೆಡ್
ಫೋರ್ ಹೆಡ್ಡಲ್ಲಿ ಏನು ಒಳಗೊಂಡಿತ್ತು, ಫೋರ್ ಹೆಡ್ಡಲ್ಲಿ ಏನು ಒಳಗೊಂಡಿತ್ತು ಅಂತಂದಾಗ ಇಲ್ಲಿ ಪವಿತ್ರವಾದ ಹೇಳಿದ್ವಿ, ಶಾಕ್ರೆಡ್ ಆ್ಯಶ್, ಪವಿತ್ರವಾದ ಒಂದು ವಿಭೂತಿ ಬೂದಿ ಒಳಗೊಂಡಿತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಗುರು ಬಿಲೀವ್ಡ್ ಈ ವಾಸ್, ಗುರು ಅವರನ್ನು ನಂಬಿದ, ಗುರು ನಾಯಕ್ ಅವ್ರನ್ನ ನಂಬಿದ್ರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಸ್, ತಜ್ಞ ಜ್ಯೋತಿಷ್ಯ ಅಂತೇಳ್ಬಿಟ್ಟು ನಂಬಿದ್ದ ಅಂತ ನಾವಿಲ್ಲಿ ಹೇಳ್ಬೋದು. ಲಾಸ್ಟ್ ಕೊನೆಯಲ್ಲಿ ಅವರವರು ಕಮ್ಯುನಿಕೇಷನ್ ಆಗುತ್ತೆ, ಅಲ್ಲಿ ನಂಬ್ತಾನೆ. ಕನ್ಫ್ಯೂಸ್ಡ್, ಏನು ಕನ್ಫ್ಯೂಸ್ ಆಗಿತ್ತು, ಕನ್ಫ್ಯೂಸ್ ಏನಾಗಿತ್ತು ನೋಡಿ. ಅಂದರೆ ಇಲ್ಲಿ ಗುರು ನಾಯಕ್ ಬರ್ತಾನೆ, ಬಂದು ಏನು ಮಾಡ್ತಾನೆ ಅಂತಂದಾಗ ಅಲ್ಲಿ ತಪ್ಪಿಸ್ಕೊಂಡಿದ್ದಾನೆ. ಅಂದರೆ ಯಾರು, ನನ್ನ ಕೊಲೆ ಮಾಡಲು ಬಂದ ವ್ಯಕ್ತಿ ತಪ್ಪಿಸಿಕೊಂಡಿದ್ದಾನೆ ಅಂತೇಳ್ಬಿಟ್ಟು ಕೇಳಿದಾಗ ಆಗ ಉತ್ತರ ಕೊಡ್ತಾರೆ, ಥಾಟ್ ಕಿಲ್ಡ್ ಮ್ಯಾನ್, ಆಮೇಲೆ ಆಲೋಚನೆಯಿಂದ ಮನುಷ್ಯರು ಕೊಂದನು. ಅಂದರೆ ಇಲ್ಲಿ ಅವನದೇನು ಕನ್ಫ್ಯೂಸ್ ಆಗಿತ್ತು ಅಂದರೆ ಒಂದು ಥಾಟ್ ಕಿಲ್ಡ್ ಮ್ಯಾನ್ ಅಂತ ಇಲ್ಲಿ ಆನ್ಸರ್, ಆಲೋಚನೆಯ ಮನುಷ್ಯನನ್ನು ಕೊಂದಿತ್ತು ಅಂತ ನಾವು ಇಲ್ಲಿ ವಿಚಾರ ಮಾಡ್ಬೋದು. ಸ್ಟೋರಿ ಎಂಡ್ಸ್ ಏನಾಗುತ್ತೆ ಅಂದರೆ ಫ್ರೀ ಫ್ರಮ್ ಗಿಲ್ಟ್, ಸ್ಟೋರಿ ಎಂಡ್ ಏನಾಗುತ್ತೆ ಅಂದರೆ, ಸೊ ನೋಡಿ ಕತೆ ಎಲ್ಲಿ ಹೆಂಗೆ ಮುಗೀತು, ಕತೆ ಮುಗೀತು ಅಂತಂದಾಗ, ಸೊ ಇಲ್ಲಿ ಫ್ರೀ ಫ್ರಮ್ ಗಿಲ್ಟ್, ಅಪರಾಧ ಮುಕ್ತ. ಕತೆ ಹೇಗೆ ಮುಗೀತು ಅಂದರೆ ಅಪರಾಧ ಮುಕ್ತ ಅಂದರೆ ಕೊಲೆಗಾರ ಆಗಿರ್ತಾನೆ, ಬಟ್ ಕೊನೆಯಲ್ಲಿ ಕೊಲೆಗಾರ ಆಗುವುದಿಲ್ಲ ಅಂತಲೇ ಹೇಳ್ಬೋದು. ಕ್ವಾಲಿಟಿ, ಇಲ್ಲಿರ್ತಕ್ಕಂಥ ಒಂದು ಗುಣ ವಿಶೇಷತೆ ಏನಾಗಿತ್ತು ಅಂತ ಕೇಳಿದಾಗ, ಸೊ ಇಷ್ಟೇ ಏನಾಗಿತ್ತಪ್ಪ ಅಂತಂದಾಗ ಇಲ್ಲಿ ಅಬ್ಸರ್ವೇಷನ್ ಅಂತಲೇ ಹೇಳ್ಬೋದು. ಗುರು ಸರ್ಚ್ಡ್ ಫಾರ್, ಗುರು ಯಾರನ್ನ ಸರ್ಚ್, ಗುರು ನಾಯಕ್ ಅವರು ಯಾರನ್ನ ಸರ್ಚ್ ಮಾಡ್ತಿದ್ರು ಅಂದರೆ ಅಟ್ಯಾಕರ್, ಅಂದರೆ ತನ್ನ ಮೇಲೆ ದಾಳಿ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಏನು ಮಾಡ್ತಾಯಿದ್ದ, ಅಟ್ಯಾಕ್ ಮಾಡ್ತಾಯಿದ್ದ. ಗ್ರೇಟೆಸ್ಟ್ ಫಿಯರ್ ಇಲ್ಲಿ ನೋಡಿ, ಸೊ ಲುಕ್ ಕೇರ್, ಅತ್ಯಂತ ದೊಡ್ಡ ಭಯ ಏನು ಅದರಲ್ಲಿ ಅಂತ ಕೇಳಿದ್ರಾಗ, ಸೊ ಆನ್ಸರ್ ಕೊಟ್ಟಿದ್ದಾರೆ ರಿಕಗ್ನಿಷನ್, ಅಂದರೆ ಇಲ್ಲಿ ಗುರುತಿಸುವಿಕೆ. ಅಂದರೆ ಇಲ್ಲಿ ಒಂದು ವೇಳೆ ಗುರುತಿಸಿಬಿಟ್ನಂದರೆ ಇವನನ್ನು ಸಾಯಿಸಿಬಿಡ್ತಾನಲ್ಲ, ಅದೊಂದು ಭಯ ಅವನಿಗಾಗಿತ್ತು. ಎಸ್ಕೇಪ್ಡ್ ಬಿಕಾಸ್, ನೋಡಿ ಎಸ್ಕೇಪ್ಡ್ ಬಿಕಾಸ್, ಯಾಕೆ ಇವು ಆಸ್ಟ್ರಾಲಜರ್ಸ್ ಎಸ್ಕೇಪ್ ಆಗೋಕ್ಕೆ ತಪ್ಪಿಸಿಕೊಂಡ ಕಾರಣ ಏನಪ್ಪ ಅಂತಂದಾಗ, ಸೊ ಲುಕ್, ಗುರು ಬಿಲೀವ್ಡ್ ಇಮ್, ಗುರು ಅವನನ್ನು ನಂಬಿದ್ದ. ಒಂದು ವೇಳೆ ಗುರು ಏನಾದರೂ ಗುರು ನಾಯಕ್ ಐಡೆಂಟಿಫೈ ಮಾಡಿದ್ರೆ ಅಂದರೆ ಇವನಿಗೂ ಭಯ ಉಂಟಾಗಿತ್ತು. ಓಕೆ, ಲೈಟರರಿ ಡೈವೈಸ್ ಅಂದರೆ ನೋಡಿ, ಇಲ್ಲಿ ಸಾಹಿತ್ಯ ಸಾಧನೆ ಇದ್ರದ್ದು ಒಂದು ವಿಶೇಷತೆ ಏನು ಅಂತಂದಾಗ, ಲೆಟರರಿ ಡೈವೈಸ್ ಅಂತಂದಾಗ ಇಲ್ಲಿ ಐರೋನಿ ಮೀನ್ಸ್ ವ್ಯಂಗ್ಯವಾಗಿದೆ ಅಂತ ಇಲ್ಲಿ ಅರ್ಥ. ಓಕೆ, ಲೈಫ್ ಚೇಂಜ್ಡ್ ಬೈ ಯೂತ್ ಮಿಸ್ಟೇಕ್, ಲೈಫ್ ಚೇಂಜ್ ಹೆಂಗಾಯ್ತಂದರೆ ಯೂತ್ ಮಿಸ್ಟೇಕ್, ಅಂದರೆ ಯುವಕ ಒಂದು ತಪ್ಪಿನಿಂದನೇ ಅವನ ಜೀವನವನ್ನೇ ಅಸ್ಟ್ರಾಲಜರ್ಸ್ ಆಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದ, ಅಸ್ಟ್ರಾಲಜರ್ಸ್ ಆಗಿ ಏನು ಮಾಡಿದ್ದ, ಕೆಲಸ ಮಾಡೋಕ್ಕೆ ಹೊರಟುಬಿಟ್ಟಿದ್ದ. ಮೋರಲ್, ಇದರ ಮೋರಲ್ ಏನಾಗಿದೆ, ಟ್ರೂತ್ ಆ್ಯಂಡ್ ಫೇಟ್, ಮೋರಲ್ ಏನಾಗಿದೆ, ಸತ್ಯ ಮತ್ತು ವಿಧಿ, ಟ್ರುತ್ ನಿಜ ಮತ್ತು ಫೇಟ್ ಮೀನ್ಸ್ ಇಲ್ಲಿ ವಿಧಿಯಾಟ ಅಂತೀವಲ್ಲ ಅದು. ಓಕೆನಾ, ಇದು ಎಂಥ ಸ್ಟೋರಿ ಅಂತ ಕೇಳ್ತಾರೆ. ಇದು ಕತೆ, ಎಂಥದ ಕತೆ ಅಂದರೆ ದಿಸ್ ಈಸ್ ಶಾರ್ಟ್ ಸ್ಟೋರಿ. ಸೊ ಇದು ನಾನು ನಿಮಗೆ ಏನು ಮಾಡಿರ್ತೀನಿ ಅಂದರೆ ನಮ್ಮ KK ನ್ಯಾಷನಲ್ ಅಕಾಡೆಮಿ ಆ್ಯಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅದ್ರ ಜೊತೆಗೆ ನೋಟ್ಸ್ ಇದೆ, ಆ ನೋಟ್ಸ್ ಕೂಡ ಕ್ಲಿಯರಾಗಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಸಮ್ಮರಿ ಒಳ್ಳೆಯ ಒಂದು ಶಾರ್ಟ್ ಸ್ಟೋರಿ ಈಸ್ ವೆರಿ ಬ್ಯೂಟಿಫುಲ್ ಸ್ಟೋರಿ. ಓದ್ತಾ ಏನಾಗುತ್ತೆ ಅಂದರೆ ಒಂದು ಭಾರಿ ಇಂಟ್ರೆಸ್ಟ್ ಬರೋಂಥ ಒಂದು ಸ್ಟೋರಿ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ 3 ಕ್ವಶನ್ ರೈಸ್ ಆಗ್ತವೆ ಸ್ನೇಹಿತರೆ, HSRಗೆ 3 ಕ್ವಶನ್ ರೈಸ್ ಆಗ್ತವೆ. ಓಕೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿದಿರಲ್ಲ, ಅದೇ ರೀತಿಯಾಗಿ ವೀಕ್ಷಣೆ ಮಾಡುವಂಥ ವ್ಯಕ್ತಿಗಳು ಸರ್ಸ್ ಇರ್ಬೋದು, ಅದೇ ರೀತಿಯ ಫ್ರೆಂಡ್ಸ್ ಇರ್ಬೋದು, ಎನಿವನ್ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ಕ್ಲಾಸನ್ನು ಕ್ಲೋಸ್ ಮಾಡ್ತಾಯಿದ್ದೇನೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.